ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದ ಚಾನಲ್. ಸೊ ರೆಡಿಯಾಗಿ ಬಂದಿದ್ದೀನಿ. ಇವತ್ತೇನೂ ಇಲ್ಲ, ಬಟ್ ಐ ವಾಸ್ ಥಿಂಕಿಂಗ್ ಚಿಕನ್ ಬಿರಿಯಾನಿ ಮಾಡಬೇಕು ಅಂತ. ಸೊ ಹಾಗೆ ರೆಡಿಯಾಗಿ ಚೆನ್ನಾಗಿ ಚಿಕನ್ ಬಿರಿಯಾನಿ ಮಾಡೋಣ. ಟೈಮ್ ಆಗಿರೋದು 1:30 ಆಯಿತಾ. ನಮ್ಮ ಮನೆಗೆ ಯಾರಾದರೂ ಊಟಕ್ಕೆ ಬರಬೇಕು ಅಂದರೆ ಊಟ ಮಾಡ್ಕೊಂಡು ಬರ್ಬೇಕು ಅನ್ಸುತ್ತೆ. 1:30 ಆಗಿದೆ. ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎನರ್ಜಿಗೆ ಅಲ್ಲಿ ಬಂದಾನ ಏನಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಅಂತ ಹೇಳಿ, ನೀವು ಯಾರಾದರೂ ಬಂದರೆ ಟೈಮಿಗೆ ಊಟ ಕೊಡ್ತೀನಿ, ಡೋಂಟ್ ವರಿ. ಬಟ್ ಇಲ್ಲ ಮಧ್ಯಾಹ್ನಕ್ಕೆ ಅಪ್ಪಾಜಿ ಬಿರಿಯಾನಿ ಎಲ್ಲ ತಿನ್ನಲ್ಲ, ಚಿಕನ್ ಅಂತೂ ತಿನ್ನಲ್ಲ. ತಾತ ಇವಾಗ ಚಪಾತಿ ತಿಂದಾಯ್ತು, ಇನ್ನೇನು ನಾನು ಒಬ್ಳೇನಾ. ಸೊ ಹಂಗಾಗಿ ಥಾಟ್ ಇವಾಗ ಮಾಡಿದ್ರೆ ರಾತ್ರಿಗೆ ಚೆನ್ನಾಗಿರುತ್ತೆ. ನನಗೆ ಹೊರಗಡೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ, ಇಲ್ಲಾಂದರೆ ನಾನು ಸಂಜೆನೇ ಮಾಡ್ತಾಯಿದ್ದೆ, ಬಿಸಿ ಬಿಸಿ ಬಿರಿಯಾನಿ ಇರ್ತಿತ್ತು. ಬಟ್ ಇವಾಗ ಮಾಡಿ ಆಮೇಲೆ ಹೊರಡ್ತೀನಿ ಅಂತ. ಸೊ ಚಿಕನ್ ಬಿರಿಯಾನಿಗೆ ಲಾಸ್ಟ್ ಟೈಮ್ ನೋಡಿದರೆ ನಾನು ಸ್ವಲ್ಪ ಮಾಡಿದ್ನಲ್ಲ ರಾತ್ರಿಗೆ ಅಂತ, ಅದರದ್ದು 3/4 ಪೈಸೆಷ್ಟು ಎತ್ತಿಟ್ಟಿದ್ದೆ ಇವತ್ತು ಬಿರಿಯಾನಿ. ಆ್ಯಂಡ್ ಸ್ವಲ್ಪ ಹಣ್ಣು ಎನರ್ಜಿ ಸಿಗಲಿ ಅಂತ ಕುಕಿಂಗ್ ಮಾಡಬೇಕಲ್ಲ. ಸಿಂಪಲ್ ರೆಸಿಪಿ ಹೈದ್ರಾಬಾದಿ ಬಿರಿಯಾನಿನ ನೋಡಿದ್ದೀನಿ, ಅದನ್ನೇ ಮಾಡ್ತಾಯಿದ್ದೀನಿ ಇವತ್ತು. 1 ಕಪ್ ಬಾಸ್ಮತಿ ರೈಸ್, ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಚಿಕನ್. ಅರ್ಧ ಕಪ್ ರೈಸ್ ಹಾಕ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಬಿಕಾಸ್ ನಮಗೆ ಚಿಕನ್ ಇರಬೇಕು, ರೈಸ್ ಕಮ್ಮಿ ಇರಬೇಕು ಅಂತ. ಪ್ರೋಟೀನ್ ಜಾಸ್ತಿ, ಕಾರ್ಬ್ಸ್ ಕಮ್ಮಿ ಅಂತ ಅಷ್ಟೇ. ಹೆಂಗಿದೆ ಇಲ್ಲೋ, ಇಷ್ಟ ಆಯ್ತಾ? ಶುರು ಮಾಡೋಣ ಅಡುಗೆನ, ಬನ್ನಿ. ಎರಡು 2024 ಹೇಗೆ ಮುಗೀತು ಅಂತಲೇ ಹೇಳೋದಕ್ಕಾಗಲ್ಲ. ಜಾನ್ ಫೆಬ್ ಮಾರ್ಚ್ ಬಹಳಷ್ಟು ಕಷ್ಟ ಅನಿಸಿರುವಂಥ ಟೈಮ್ ನನಗೆ ಗೊತ್ತಾ. ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿನಲ್ಲಿದ್ದೆ. ಈ ಸ್ಟ್ರೆಸ್ಸಿಂದ ಸುಮಾರಷ್ಟು ವೆಯ್ಟ್ ಲಾಸ್ ಆಯಿತು. ಆ್ಯಂಡ್ ಆ ಜರ್ನಿನ ನೀವು ನೋಡಿದ್ದೀರಾ. ಇದ್ರ ಜೊತೆಗೆ ಸಮವಾಗಿ ಖುಷಿ, ದುಃಖ, ಸುಖ, ನಗು ಎಲ್ಲನೂ ಸಿಕ್ತು ನನಗೆ. ಸುಮಾರಷ್ಟು ವಿಷಯಗಳನ್ನ ಕಲ್ತಿದ್ದೀನಿ. ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಬದಲಾವಣೆಗಳು ಕೂಡ ಆಗಿದೆ. ತುಂಬ ಜನ ಅವ್ರು ಟ್ರಾವೆಲ್ ಮಾಡಿರುವಂಥ ವೀಡಿಯೋಸ್, ಎಂಜಾಯ್ ಮಾಡಿರುವಂಥ ವೀಡಿಯೋಸ್ 2024 ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಬಟ್ ನನ್ನ ಕೇಳಿದ್ರೆ ಎರಡು ಕೂಡ ಸಮವಾಗಿತ್ತು. ಆ್ಯಕ್ಚುಲಿ ಜಾಸ್ತಿ ಆ್ಯಾವ್ರೇಜ್ ಆಗೇ ಇತ್ತು ಅಂತಲೇ ಹೇಳ್ಬೋದು. ಇಟ್ ವಾಸಂಟ್ ಫ್ಯಾಂಟಾಸ್ಟಿಕ್, ಬಟ್ ಟಚ್ ವುಡ್ ದೇವ್ರ ದಯೆಯಿಂದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇತ್ತು. ನನ್ನ ಜೀವನ ಕಾಪಾಡೋದಕ್ಕೆ ಏನು ಮಾಡಬೇಕು ಆ ದಾರಿನ ನಾನು ಹುಡ್ಕೊಂಡಿದ್ದೆ. ಅಷ್ಟಿದ್ರೆ ಸಾಕಲ್ವಾ. ಬಿಕಾಸ್ ನನಗನ್ಸಿದ್ದು ಒಂದು ಹೆಲ್ತ್ ಆ್ಯಂಡ್ ಮೆಂಟಲ್ ಪೀಸ್ ತುಂಬಾ ಮುಖ್ಯವಾಗುತ್ತೆ ಅಂತ. ಅದಕ್ಕೆ ಕಂಪೇರ್ ಮಾಡಿದ್ರೆ ನಥಿಂಗ್ ಇಸ್ ಇಂಪಾರ್ಟೆಂಟ್. ಎಲ್ಲ ಚಿಕನ್ ತರಕಾರಿ ಎಲ್ಲ ರೆಡಿ ಆಯ್ತಾ? ಇವಾಗ ಏನೇ ಇದ್ರು ಚಕ್ಕೆ, ಲವಂಗ, ಏಲಕ್ಕಿ ಇಂಥದ್ದೆಲ್ಲ ರೆಡಿ ಮಾಡೋಣ. ಈ ಗಸಗಸೆ 3 ಪ್ಯಾಕೆಟ್ ಇದೆ ಈ ತರದ್ದು. ಏನು ಮಾಡಬೇಕಂತ ನೋಡ್ತೀನಿ ನಾನು. ಇಲ್ಲೆಲ್ಲ ಎಕ್ಸ್ಟ್ರಾ ಐಟಮ್ಸ್ ಇಟ್ಟಿದ್ದೀನಿ. ಅಂದ್ರೆ ಇವಾಗ ಎಕ್ಸ್ಟ್ರಾ ಉಪ್ಪು ಆಗಿರ್ಬೋದು, ಚಕ್ಕೆ, ಲವಂಗ ಜಾಸ್ತಿ ಯೂಸ್ ಮಾಡ್ತಿರೋದೆಲ್ಲ ಇಲ್ಲಿ ಹೋಗುತ್ತೆ. ಇಲ್ಲಿ ಟೀ ಪೌಡರ್ ಇದೆ, ಸಕ್ಕರೆ ಇದೆ, ಸಾಂಬಾರ್ ಪೌಡರ್ ಇದೆ, ಪಿಂಕ್ ಸಾಲ್ಟ್ ಇದೆ, ಮೇಥಿ ಇದೆ, ಹಾಗೇನೆ ಹುಳಿ ನಮ್ಮ ಊರಿನ ಹುಳಿ. ನನ್ನ ದೊಡ್ಡಮ್ಮನ ಕಳಿಸ್ಕೊಡ್ತಾರೆ ಗೊತ್ತಾ, ಊರಿಂದ. ದೊಡ್ಡಮ್ಮ ನಮ್ಮ ಅಮ್ಮಂಗೆ ಕೊಟ್ಟು, ಅಮ್ಮ ಇಲ್ಲಿಗೆ ಬರ್ಬೇಕಾದ್ರೆ ತರ್ತಾರೆ. ಆಮೇಲೆ ಕಲ್ಲುಪ್ಪು, ಹಿಂದ್ಗಡೆ ಪೆಪ್ಪರ್ ಇದೆ, ಮತ್ತೆ ಸ್ಪೆಷಲ್ ಟೀ ಪೌಡರ್ ಇದೆ, ಆಮೇಲೆ ದ್ರಾಕ್ಷಿ, ಗೋಡಂಬಿ, ಬೆಲ್ಲ ಇದೆಲ್ಲ ಇದೆ. ಸೊ ಡೈಲಿ ಯೂಸ್ ಮಾಡೋದೆಲ್ಲ ಇಲ್ಲಿರುತ್ತೆ. ಇದೆಲ್ಲ ಮೀಶೋದಿಂದ ನಾನು ತಂದಿರೋದು ಇಷ್ಟು ಅಷ್ಟೇ. ಇದೆಲ್ಲ ನಾನು ಅಮ್ಮ ಮೈಸೂರಲ್ಲಿ ಇದ್ದಾಗ ತಗೊಂಡಿದ್ದೆ, ಇನ್ನ ಯೂಸ್ ಮಾಡ್ತಾ ಇದ್ದೀವಿ ನೋಡಿ. ಏನು ಬೇಕು? ಹಾಂ, ಗೋಡಂಬಿ ಬೇಕು. ನನಗೆ ಬಂದು ಸೈಲೆಂಟ್ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಡಬ್ಬ ಡಿಬ್ಬಿ ಅಂದ್ರೆ ಎಲ್ರೂ ಗೊತ್ತಾಗುತ್ತೆ, ಓ ಇವತ್ತು ಅಡುಗೆ ಮನೆಗೆ ಬಂದಿರೋದು ಈ ಹುಡುಗಿ ಅಂತ. ಚಳಿ ಆಯ್ತಾ? ಯಾಕೆ ಹುಷಾರಿಲ್ವಾ? ಜ್ವರ ಆಯ್ತಾ? ಮಾತ್ರೆ ಬೇಕಾ? ಬನ್ನಿ ಮಲ್ಕೊಳ್ಳಿ, ಮಾತ್ರೆ ತಗೋ ಬನ್ನಿ.
ಈ 4 ವರ್ಷದ ಜರ್ನಿನಲ್ಲಿ ನಾನು ಈ ವರ್ಷನೇ ಅತಿ ಕಮ್ಮಿ ಯೂಟ್ಯೂಬ್ ವೀಡಿಯೋಸ್ ಹಾಕಿರೋದು. ತುಂಬ ಗ್ಯಾಪ್ಸ್ ಇತ್ತು, ಟೈಮಿಗೆ ಸರಿಯಾಗಿ ವೀಡಿಯೋನೂ ಹಾಕ್ತಾ ಇರಲಿಲ್ಲ ನಾನು, ಬಿಕಾಸ್ ನನ್ನದೇ ಆದಂಥ ಹಲವಾರು ಸಮಸ್ಯೆಗಳಿತ್ತು. ಬಟ್ ನಾನು ಅದನ್ನು ಇಲ್ಲಿ ಅಷ್ಟೊಂದು ಶೇರ್ ಮಾಡಲಿಲ್ಲ. ಯಾಕೆ ಅಂದರೆ ನೀವು ನಿಮ್ಮ ಟೈಮ್ ಕೊಟ್ಟು ವೀಡಿಯೋಸ್ ನೋಡಿದಾಗ ಇನ್ನೊಬ್ಬರು ಪ್ರಾಬ್ಲಮ್ಸ್ನ ಕೇಳ್ತಾ ಇದ್ದರೆ ಅದು ನಿಮ್ಮ ಮೈಂಡಲ್ಲೂ ಕೂತ್ಕೊಳ್ಳುತ್ತೆ ಅಂತ ನನ್ನ ಅಭಿಪ್ರಾಯ, ವಿಚ್ ಇಸ್ ಟ್ರೂ ಅಲ್ವಾ. ಜಾಸ್ತಿ ಪಾಸಿಟಿವಿಟಿನ ನೋಡ್ತಾ ಇದ್ದರೆ ನಿಮ್ಮ ಮೈಂಡು ಹಾಗೆ ಫ್ರೆಶ್ ಆ್ಯಂಡ್ ಪಾಸಿಟಿವ್ ಆಗಿರುತ್ತೆ. ನೀವೇನಾದರೂ ಕಲಿತೀರಾ, ನೀವು ನಿಮ್ಮ ಸ್ಯಾಡ್ ಮೂಮೆಂಟ್ಸ್ನ ಹ್ಯಾಪಿಯಾಗಿ ನೋಡಿಕೊಂಡು ಆ ಮೂಮೆಂಟಲ್ಲಿ ಒಂದು ಸ್ಮೈಲ್ ಬರುತ್ತೆ, ಅದು ಇಂಪಾರ್ಟೆಂಟ್ ಅಂತ ನನಗೆ ತುಂಬಾ ಅನಿಸುತ್ತೆ. ಸೊ ಹಾಗಾಗಿ ನನ್ನ ವೀಡಿಯೋಸಲ್ಲಿ ಆದಷ್ಟು ಇನ್ಸ್ಪೈರಿಂಗ್, ಇನ್ಫಾರ್ಮೇಟಿವ್, ಫನ್ ಅಥವಾ ಪಾಸಿಟಿವ್ ಸೈಡ್ ವೀಡಿಯೋಸ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ರೈಸ್ ಮಾಡೋಣ ಸೈಮಲ್ಟೇನಿಯಸ್ಲಿ. ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ, 2 ಗ್ಲಾಸ್ ನೀರು, ಆಮೇಲೆ ಚಕ್ಕೆ, ಏಲಕ್ಕಿ, ಲವಂಗ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರೋಸ್ ವಾಟರ್. ತುಪ್ಪಕ್ಕಿಂತ ಎಣ್ಣೆ ಚೆನ್ನಾಗಿರುತ್ತೆ ರೈಸ್ ಮಾಡಬೇಕಾದ್ರೆ, ಕರೆಕ್ಟ್. ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರು ಚೆನ್ನಾಗಿ ಬರುತ್ತೆ ರೈಸ್ ಟೇಸ್ಟ್. ಆಮೇಲೆ ಬಿರಿಯಾನಿಗೆ ತುಪ್ಪ ಹಾಕೋಣ, ಹಂಗೆ ಮಾಡಿ. ನಾಯ್ಸ್ ಇರ್ಬೋದು, ಅಲ್ಲಿ ಏನೋ ಮೆಷಿನ್ ವರ್ಕ್, ಒಂದೊಂದ್ಸತಿ ಈ ಥರ ಶಬ್ದ ಬರುತ್ತೆ, ಅದು ಹೋಗೋದೆಲ್ಲ ಸ್ವಲ್ಪ ಹೊತ್ತು ಬೇಕು. ಬಿಕಾಸ್ ಒಮೆಗಾ ಹತ್ರದಲ್ಲೇ ಇದೆಯಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. 2025 ನಿಮಗೆ ಪೀಸ್ ಆಫ್ ಮೈಂಡ್, ಹ್ಯಾಪಿನೆಸ್, ಪಾಸಿಟಿವ್ ವೈಬ್ಸ್ ಬೇಕು ಅಂದರೆ ನೀವು ಇಷ್ಟೇ ಮಾಡಬೇಕಾಗಿರೋದು. ನಿಮ್ಮ ಲೈಫ್ ಮೇಲೆ ಫೋಕಸ್ ಮಾಡಿ. ಯಾರು ಏನೇ ಮಾಡಲಿ ಅದು ನಮ್ಮ ಬಿಸ್ನೆಸ್ ಅಲ್ಲ. ನೆಗೆಟಿವ್ ವೀಡಿಯೋಸ್, ನೆಗೆಟಿವ್ ಮೈಂಡ್ಸೆಟ್ ಇರೋರ ಜೊತೆ ಮಾತಾಡೋದಕ್ಕೆ ಹೋಗಬೇಡಿ. ನಿಮ್ಮ ಲೈಫ್ ಆಯಿತು, ಪಾಸಿಟಿವ್ ಮೂಮೆಂಟ್ಸ್, ಹ್ಯಾಪಿ ಮೂಮೆಂಟ್ಸ್, ಫನ್ ವೀಡಿಯೋಸ್, ಎಂಟರ್ಟೈನಿಂಗ್, ಇನ್ಫಾರ್ಮೇಟಿವ್ ವೀಡಿಯೋಸ್ನ ನೋಡಿ. ಆ್ಯಂಡ್ ನೆನಪಿರಲಿ, ನಿಮ್ಮ ಒಪಿನಿಯನ್ ಇನ್ನೊಬ್ಬರು ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ. ನೀವು ಅಂದ್ಕೊಂಡಿದ್ದು ಸರಿ ಅಂತ ನಿಮ್ಮ ಪ್ರಕಾರ ಆಗಿರ್ಬೋದು, ಇನ್ನೊಬ್ರಿಗೆ ಅದು ತಪ್ಪಂತನೂ ಅನಿಸಿರ್ಬೋದು. ಸೊ ಜಸ್ಟ್ ಡೋಂಟ್ ಕೇರ್, ನಿಮಗೇನು ಸೂಕ್ತ ಅನಿಸುತ್ತೋ ಅದನ್ನೇ ಮಾಡಿ. ಅಪ್ಪಾಜಿಗೆ ಜ್ವರ, ಶೀತ ಆಯ್ತಾ, ತಾತನಿಗೆ ಸ್ಪ್ರೆಡ್ ಆಯಿತಾ. ಆಬ್ವಿಯಸ್ಲಿ ವೈರಲ್ ಇನ್ಫೆಕ್ಷನ್ ಅಂದರೆ ಒಬ್ರಿಂದ ಒಬ್ರಿಗೆ ಬರುತ್ತೆ. ಅದು ನನಗೆ 2 ದಿನ ಆಯಿತು, ಆಮೇಲೆ ಸರಿ ಹೋದ್ರೆ ಇವತ್ತು ಮತ್ತೆ ನೋಡಿದ್ರೆ ಪಾಪ ಜ್ವರ ಬಂದಿದೆ, ಮಲಗಿದ್ದಾರೆ. ಮಾತ್ರೆ ಕೊಟ್ಟು ಮಲಗಿಸಿದ್ದೀನಿ. ಆ್ಯಂಡ್ ಇಲ್ಲಿ ಪಾತ್ರೆ ನನ್ನ ಫ್ರೆಂಡಲ್ಲ, ಇದು ನನ್ನ ಅಮ್ಮ ಕೊಡಿಸಿದ್ದ ಅಲ್ಲ, ಇದು ನನಗೆ ಯಾವುದೋ ಒಂದು ಗಿಫ್ಟಾಗಿ ಬಂದಿದ್ದು ಬ್ರ್ಯಾಂಡಿಂದ. ಹೌದು, ಕರೆಕ್ಟ್. ಬಿರಿಯಾನಿ ಇದ್ರಲ್ಲಿ ಮಾಡ್ತೀನಿ. ಆ್ಯಂಡ್ ಈ ಸರ ಇದೆಯಲ್ಲ, ಇದು ನಾನು ಪ್ರೀ ವೆಡ್ಡಿಂಗ್ ಶೂಟಿಗೆ ಹಾಕಿದ್ದೆ ಆಯ್ತಾ. ನಂದು ದೀಪದ್ದು ಪ್ರೀ ವೆಡ್ಡಿಂಗ್ ಶೂಟ್ 2 ಸತಿ ಹೋಗಿ ಮಾಡಿಸಿದ್ವಿ ನಾನು ಕೇರಳದಲ್ಲಿ. ಇದು ಮುನ್ನಾರಲ್ಲಿ ಹಾಕಿದ್ದೆ ನಾನು, ಒಂದು ಬ್ಯೂಟಿಫುಲ್ ರೆಡ್ ಗೌನ್ಗೆ ಅಂತ. ಅದಾದ್ಮೇಲೆ ಇವತ್ತು ಹಾಕ್ತಾ ಇದ್ದೀನಿ ಸಿಂಪಲ್ ಸೆಟ್. ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ತುಪ್ಪ ಹಾಕ್ತೀನಿ. ಆ್ಯಂಡ್ ಅದರಲ್ಲಿ ಫಸ್ಟ್ ಆನಿಯನ್ನ ಫ್ರೈ ಮಾಡ್ತೀನಿ. ಅದೇ ಎಣ್ಣೆನಲ್ಲಿ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ, ನೋ ವೇಸ್ಟಿಂಗ್. ಫಸ್ಟು ಗೋಡಂಬಿನ ಫ್ರೈ ಮಾಡೋಣ. ಕೆಲವೊಬ್ರು ವೀಡಿಯೋಸ್ ನೋಡಿ ಅನ್ಸುತ್ತೆ ಅಲ್ವಾ, ಎಷ್ಟೊಂದು ಟ್ರಾವೆಲ್ ಮಾಡ್ತಾರೆ ಇವರು, ಎಷ್ಟು ಚೆನ್ನಾಗಿ ಫನ್ ಆಗಿರ್ತಾರೆ, ಟ್ರಾವೆಲ್ ಎಲ್ಲ ಮಾಡಿದ್ದಾರೆ ಯಾವ್ಯಾವ ಪ್ಲೇಸ್ಗೆ ಅಂತ. ಅಲ್ಲ, ನಾನು ಈ ವರ್ಷ ಒಂದೇ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿಲ್ಲ, ಏನು ಮಾಡ್ತಾ ಇದ್ದೀನಿ ಲೈಫಲ್ಲಿ ಅಂತ ಅನಿಸುತ್ತೆ. ಬಟ್ ಹಾಗೇ ಒಂದು ಸತಿ ಪ್ರತಿ ತಿಂಗಳನ್ನ ಸ್ಕ್ಯಾನ್ ಮಾಡ್ಕೊಂಡು ನೋಡ್ಕೊಂಡು ಬಂದರೆ ನನಗೆ ಅರ್ಥ ಆಗಿದ್ದು, ಎಷ್ಟೊಂದು ಒಳ್ಳೆ ವಿಚಾರಗಳನ್ನು ಕಲ್ತಿದ್ದೀನಿ ಲೈಫಲ್ಲಿ, ಎಷ್ಟೊಂದು ಬದಲಾವಣೆಗಳಾಗಿದೆ, ನನಗೆ ಬೇಕಾಗಿರೋಂಥ ಕಮಿಟ್ಮೆಂಟ್ಸ್ನ ಫುಲ್ಫಿಲ್ ಮಾಡಿದ್ದೀನಿ. ಹಾಗಾದರೆ ಅವ್ರ ಆಸೆ ಇದ್ದಿದ್ದು ವರ್ಲ್ಡ್ ಟ್ರಾವೆಲ್ ಮಾಡಬೇಕು ಅಂತ, ಬಟ್ ನನ್ನ ಕಮಿಟ್ಮೆಂಟ್ ಇದ್ದಿದ್ದು ಬೇರೆಯೇ. ನನ್ನ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಮೇಲೆ ನನ್ನ ಪ್ಲ್ಯಾನ್ ಇದ್ದಿದ್ದು ಬೇರೆ. ಅದಾಗಿದೆಯಾ, ಅದಕ್ಕೆ ಖುಷಿ ಪಡಬೇಕು ಅಂತ. ನಾನಿವತ್ತು ಯಾವುದೋ ಈ ಗೊಂಬೆ ಯಾವುದು ಆ ಹಾಡದು ವಿಡಿಯೋ ಹಾಕಿದ್ದೀನಿ. ತಲೆನಲ್ಲಿ ಅದೇ ಹಾಡು ಓಡ್ತಾ ಇದೆ ಗೊತ್ತಾ. ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ತಾ ಇದೆ, ಸೊ ರೆಕಾರ್ಡ್ ಮಾಡೋದಕ್ಕೆ ಆಗಲಿಲ್ಲ. ಒಂದು ಮಿಕ್ಸಿ ಜಾರಲ್ಲಿ 2 ಟೊಮ್ಯಾಟೊ ಜೊತೆಗೆ ಕೊತ್ತಂಬರಿ ಸೊಪ್ಪು, ಅದನ್ನ ಪೇಸ್ಟ್ ಮಾಡಿದ್ದೀನಿ. ಅಪ್ಪ ಇವತ್ತು ಸಂಜೆ ಸ್ನ್ಯಾಕ್ಸ್ಗೆ ಕಡಲೆಕಾಯಿ ಅಪ್ಪಾಜಿ ತಂದಿದ್ದಾರೆ. ಸೊ ಫೋನ್ ಮಾಡಿ ನೆನಪು ಮಾಡೋದು, ವಿಸಿಲ್ ಇಡುವ. ಕಡಲೆಕಾಯಿ ಸ್ವಲ್ಪ ರೋಸ್ ವಾಟರ್ ಹಾಕ್ತೀನಿ. ಏನಿದು, ಈರುಳ್ಳಿ, ಆಮೇಲೆ ಗೋಡಂಬಿ. ನಿಮ್ಮ ಜೊತೆ ಹಾಗೆ ಕೆಲವೊಂದು ಕತೆಗಳನ್ನ ಮಾತಾಡ್ತಾ ಇಲ್ಲಿ ಬಿರಿಯಾನಿ ಕೂಡ ಆಗೋಯ್ತು. ಲುಕ್ಸ್ ನೈಸ್ ಅಲ್ವಾ. ಬಾಸ್ಮತಿ ರೈಸ್, ಗೋಡಂಬಿ, ಈರುಳ್ಳಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಪುದೀನ.
ಇಲ್ಲಿಗೆ ಆಗಿಲ್ಲ, ಇದನ್ನ ದಮ್ ಮಾಡೋಣ. ದಮ್ Listen, I am very excited. Smells so good. So good, so good. ಈ ವಿಡಿಯೋದಿಂದ ಏನು ಕಲಿಬೋದು ಗೊತ್ತಾ? ನಿಮ್ಗೇನು ಇಷ್ಟ ಅದನ್ನು ಮಾಡಿ, ನಿಮ್ಗೆ ಇಷ್ಟ ಆಗಿರೋ ರೀತಿನಲ್ಲೇ ತಿನ್ನಿ, ನಿಮ್ಗೆ ಇಷ್ಟ ಆಗಿರೋ ರೀತಿನಲ್ಲೇ ಬದುಕಿ ಅನ್ನೋದು. ಯಾರಿಗೋಸ್ಕರನೂ ಕಾಯಬೇಕಾಗಿಲ್ಲ. ಬಿಕಾಸ್ ನಮ್ಮ ಖುಷಿಗೋಸ್ಕರ ನಾವು ಕಾರಣ ಹುಡ್ಕೊಂಡು ನಾವು ಚೆನ್ನಾಗಿದ್ರೆ ಸಾಕು. ಬಿಕಾಸ್ ನಮ್ಮ ಮೆಂಟಲ್ ಹೆಲ್ತ್ ಪ್ರಯಾರಿಟಿ. ನಾವು ಚೆನ್ನಾಗಿದ್ರೆ ಮಾತ್ರ ನಾವು ಇನ್ನೊಬ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಾತ್ರ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ಮತ್ತೆ ಸಿಗೋಣ. ಬಾಯ್.